ಸ್ನೇಹಿತರೆ, ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹವು ಯಾರಿಂದಲೂ ಮಾಡಲ್ಪಟ್ಟದ್ದಲ್ಲ. ಆದರೆ ಈ ದೇವಾಲಯದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ನಿಮಗೆ ತಿಳಿದಿದೆಯೇ? ಸ್ನೇಹಿತರೆ, ಈ ಕೂದಲು ಎಂದಿಗೂ ಜಟಿಲವಾಗುವುದಿಲ್ಲ ಮತ್ತು ಯಾವಾಗಲೂ ಮೃದುವಾಗಿರುತ್ತದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ಈ ಟ್ಯೂಬ್ ಫನ್ 10 ಟಿವಿ ನಿಮಗೆ ಸ್ವಾಗತ. ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತು ಇಂದು ನಾವು ಶಿವನು ನೆಲೆಸಿರುವ ಭಾರತದಲ್ಲಿನ ದೇವಾಲಯದ ಬಗ್ಗೆ ಮಾತನಾಡುತ್ತೇವೆ. ಮತ್ತು ಈ ದೇವಾಲಯದ ರಹಸ್ಯಗಳನ್ನು ಕೇಳಿದರೆ ನಿಮ್ಮ ಮನಸ್ಸು ಬೆಚ್ಚಿಬೀಳುತ್ತದೆ. ಆದ್ದರಿಂದ ದಕ್ಷಿಣ ಭಾರತದ ದೇವಾಲಯಗಳು. ಇಂದು ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಇದು ಭವ್ಯವಾದ ಮತ್ತು ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಶ್ರೀ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಇದು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ಇದು ದಕ್ಷಿಣದಲ್ಲಿ ನೆಲೆಗೊಂಡಿರುವ ಕೊಳವನ್ನು ಶೇಷನಾಗನ 7 ಪ್ರಯೋಜನಗಳ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಇದು ಎಲ್ಲಾ ಧರ್ಮಗಳಿಗೆ ಹಳೆಯದು, ಆದರೆ ಈ ವಿಗ್ರಹವು ಬಾಲಾಜಿಯ ವಿಗ್ರಹದ ಮೇಲೆ ಕಾಣಿಸಿಕೊಂಡಿದೆ. ಚಂದ್ರನನ್ನು ಔಷಧವಾಗಿ ಅನ್ವಯಿಸಲಾಗುತ್ತದೆ. ಈ ಕೂದಲುಗಳ ವಿಶೇಷತೆಯೆಂದರೆ ಅದು ಎಂದಿಗೂ ಒಣಗುವುದಿಲ್ಲ ಮತ್ತು ಈ ದೇವಾಲಯದಲ್ಲಿ ಬಹಳ ಪ್ರಸಿದ್ಧವಾದ ದಾನ ಸಂಪ್ರದಾಯವಿದೆ. ಇಷ್ಟಾರ್ಥ ನೆರವೇರಿದ ನಂತರ ಇಲ್ಲಿ ದಾನ ಮಾಡುತ್ತಾರೆ ಎಂದರೆ ಅಹಂಕಾರ, ದುಷ್ಟತನವನ್ನು ಒಪ್ಪಿಸಲು ಪ್ರತಿದಿನ ಸುಮಾರು 20,000 ಜನ ಇಲ್ಲಿಗೆ ಬರುತ್ತಾರೆ. ಆದರೆ ಜನರು ಈ ದೇವಾಲಯದ ವಿಗ್ರಹಕ್ಕೆ ರಕ್ತದಾನ ಮಾಡುತ್ತಾರೆ. ನೀವು ಅದರೊಳಗಿಂದ ಸಮುದ್ರದ ಅಲೆಗಳ ಶಬ್ದವನ್ನು ಕೇಳಬಹುದು. ಈ ದೇವಸ್ಥಾನದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಲಕ್ಷ ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. ಅಲ್ಲಿ ಜನರು ಹಳೆಯ ನಿಯಮಗಳ ಪ್ರಕಾರ ವಾಸಿಸುತ್ತಾರೆ. ಅದೇ ಗ್ರಾಮದಿಂದ ತಂದ ಹೂವುಗಳು, ತುಪ್ಪ, ಬೆಣ್ಣೆ ಇತ್ಯಾದಿ. ಬಾಲಾಜಿಯ ಹೃದಯದಲ್ಲಿ ತಾಯಿ ಲಕ್ಷ್ಮಿ ನೆಲೆಸಿದ್ದಾಳೆ. ಇದು ಪ್ರತಿ ಗುರುವಾರ ಬಾಲಾಜಿಯ ಸಂಪೂರ್ಣ ಮೇಕಪ್ ಅನ್ನು ತೆಗೆದು ಶ್ರೀಗಂಧದ ಪೇಸ್ಟ್ ಅನ್ನು ತೆಗೆದಾಗ ಮಾತ್ರ ಈ ವಾಹಿನಿಯಲ್ಲಿ ಲಕ್ಷ್ಮೀ ದೇವಿಯ ಬೈಕೆಯ ಕ್ಯಾಮರಾವನ್ನು ಹೃದಯದಲ್ಲಿ ಇರಿಸಲಾಗಿದೆ. ಇಲ್ಲಿ ಗರ್ಭಗುಡಿಯಲ್ಲಿದೆ ಎಂದು ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ಒಂದು ದೀಪವು ತುಪ್ಪ ಮತ್ತು ಎಣ್ಣೆಯಿಲ್ಲದೆ ಸಾವಿರಾರು ವರ್ಷಗಳಿಂದ ಉರಿಯುತ್ತಿದೆ. ಆದರೆ ವಿಗ್ರಹದ ಮೇಲೆ ಪೂಜಿಸುವ ಯಾವುದೇ ವಿಧಾನದಿಂದ ಇದಕ್ಕೆ ಕಾರಣ ತಿಳಿದಿಲ್ಲ. ಆದರೆ ಅದು ನಿಧಾನವಾಗಿ ಚಲಿಸುತ್ತದೆ. ವೆಂಕಟೇಶ್ವರನ ಪವಾಡವು. ನಮಗೆ ವೆಂಕಟೇಶ ಕರ್ಪೂರವನ್ನು ಅರ್ಪಿಸುವುದು ನಿಜ. ಇದು ಇತರ ದೇವಾಲಯಗಳಂತೆ ಪ್ರತಿಮೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದರೆ ಅದನ್ನು ಭಕ್ತರಿಗೆ ನೀಡಲಾಗುವುದಿಲ್ಲ. ಪೂಜೆಯ ನಂತರ ಆ ತುಳಸಿ ಎಲೆಯನ್ನು ದೇವಸ್ಥಾನದ ಆವರಣದಲ್ಲಿ ಹಾಕಲಾಗುತ್ತದೆ. ಈ ದೇವಾಲಯದಲ್ಲಿ ಮಾಡಿದ ಪ್ರತಿ ಆಸೆಯೂ ಈಡೇರುತ್ತದೆ ಎಂದು ನೋಡಲು ಹಿಂತಿರುಗಿ ನೋಡುವುದಿಲ್ಲ. ದೇವಾಲಯದ ಮುಖ್ಯ ದ್ವಾರದ ಬಲಭಾಗದಲ್ಲಿ ಒಂದು ಕೋಲು ಇದೆ ಮತ್ತು ಈ ಕಾದಾಟದ ಬಗ್ಗೆ ಹೇಳಲಾಗುತ್ತದೆ. ಬಾಲಾಜಿಯು ತನ್ನ ಬಾಲ್ಯದಲ್ಲಿ ಈ ಕೋಲಿನಿಂದ ಹೊಡೆದನು. ಇದರಿಂದಾಗಿ ಅವನ ಕಿರಿಯನು ಗಾಯಗೊಂಡನು. ಇಂದಿನವರೆಗೂ ಅವರ ರಜಾದಿನಗಳಲ್ಲಿ ಶುಕ್ರವಾರದಂದು ಶ್ರೀಗಂಧದ ಪೇಸ್ಟ್ ಅನ್ನು ಲೇಪಿಸಲಾಗುತ್ತದೆ. ಆದ್ದರಿಂದ ನೀವು ಬಾಲಾಜಿಯ ಗರ್ಭಗುಡಿಗೆ ಹೋದಾಗ ನೀವು ಗರ್ಭಗುಡಿಯ ಮಧ್ಯದಲ್ಲಿ ವಿಗ್ರಹವನ್ನು ಕಾಣಬಹುದು. ಗರ್ಭಗುಡಿಯ ಹೊರಗೆ ನೋಡಿದರೆ ಭಗವಂತನ ವಿಗ್ರಹವನ್ನು ಪ್ರತಿದಿನ ಕೆಳಗೆ ಧೋತಿ ಮತ್ತು ಸೀರೆಯಿಂದ ಅಲಂಕರಿಸಲಾಗಿದೆ ಎಂದು ತೋರುತ್ತದೆ. ಅದು ಬಾಲಾಜಿ ದೇವಿಯ ರೂಪವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಅದು ಏಕೆ ಹೀಗಿದೆ? ಈ ದೇವಾಲಯದ ವಿಗ್ರಹಕ್ಕೆ ಯಾವುದೇ ಮಾಲೆಗಳನ್ನು ಅರ್ಪಿಸಿದರೂ ಅದನ್ನು ವಿಗ್ರಹದ ಹಿಂದೆ ಕಳುಹಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಈ ಕಡೆಯಿಂದ ನೋಡುವುದು ಶುಭ ಮತ್ತು ಪಾಪಕರವಾಗಿದೆ. ಆದರೆ ಬಾಲಾಜಿಯ ವಿಗ್ರಹವು ವಿಶೇಷ ರೀತಿಯದ್ದಾಗಿದೆ. ದೇವಾಲಯದ ಪರಿಸರವು ತುಂಬಾ ತಂಪಾಗಿರುತ್ತದೆ. ಬಾಲಾಜಿಯ ವಿಗ್ರಹವು ಯಾವಾಗಲೂ 110 ಅಡಿ ಎತ್ತರದಲ್ಲಿದೆ ಎಂದು ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ಸ್ನೇಹಿತರೆ, ಈ ದೇವಾಲಯವು ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ನಮಗೆ ತಿಳಿದಿದೆ. ಆದರೆ ಇಲ್ಲಿ ಕುಳಿತಿರುವ ತಿರುಪತಿ ಬಾಲಾಜಿ ಬಡ ಮತ್ತು ಸಾಲದಲ್ಲಿದೆ ಎಂದು ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಇಲ್ಲಿನ ಅಬೀರ್ ಮತ್ತು ದೇವರು ಬಡವರು ಮತ್ತು ಅದರ ಹಿಂದಿನ ರಹಸ್ಯವೇನು ಅದನ್ನು ನೀವು ತಿಳಿದುಕೊಳ್ಳಬೇಕಾದರೆ ಇದನ್ನು ಓದಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ. ಅಲ್ಲಿಯವರೆಗೆ ನಿಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅದನ್ನು ಇಟ್ಟುಕೊಳ್ಳಿ.